ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟಿಕಾ ಗೋಲ್ಡ್ ಕಂಪನಿ. ಪ್ರವೀಣ್ ನೆಟ್ಟಾರು ಹತ್ಯೆ ಪ್ರಕರಣದಲ್ಲಿ ಮತ್ತೊಬ್ಬ ಆರೋಪಿಯ ಅರೆಸ್ಟ್ ಆಗಿದೆ. 25ನೇ ಆರೋಪಿ ಉಮರ್ ಫಾರೂಕ್ನನ್ನ ಬಂಧಿಸಿರುವಂತ ಎನ್ಐಎ ಪೊಲೀಸ್. ಕೇರಳದ ಕೊಚ್ಚಿಯಲ್ಲಿ ತಲೆಮರೆಸಿಕೊಂಡಿದ್ದಂತ ಉಮರ್ ಬಂಧನ ಆಗಿದೆ. ಈತನ ಬಂಧನಕ್ಕಾಗಿ ರೆಡ್ ಕಾರ್ನರ್ ನೋಟಿಸ್ ಅನ್ನ ಜಾರಿ ಮಾಡಲಾಗಿತ್ತು. ಉಮರ್ ಮಾಹಿತಿ ನೀಡಿದವರಿಗೆ 4 ಲಕ್ಷ ಬಹುಮಾನವನ್ನು ಕೂಡ ಎನ್ಐಎ ಘೋಷಿಸಿತ್ತು. ಪ್ರವೀಣ್ ನೆಟ್ಟಾರು ಕೊಲೆಯ ಸಂಚಿನಲ್ಲಿ ಭಾಗಿಯಾಗಿದ್ದ ಆರೋಪ ಈತನ ಮೇಲಿದೆ. ಸುಳ್ಯದ ಪಿಎಫ್ಐ ಕಚೇರಿಯಲ್ಲಿ ಇತರೆ ಆರೋಪಿಗಳ ಜೊತೆ ಸಭೆ ನಡೆಸಿದ್ದ. ನೆಟ್ಟಾರ್ ಹತ್ಯೆಗೆ ಆರೋಪಿಗಳಿಗೆ ಬೈಕ್ ನೀಡಿದ್ದ ಉಮರ್ ಫಾರೂಕ್. ಹತ್ಯೆ ಬಗ್ಗೆ ಸಾಕ್ಷಿ ಹೇಳೋದಕ್ಕೆ ಬಂದಿದ್ದ ವ್ಯಕ್ತಿ ಕೊಲೆಗೆ ಈತ ಸಂಚು ರೂಪಿಸಿದ್ದ. ತಲೆಮರೆಸಿಕೊಂಡಿದ್ದ ಆರೋಪಿ ಉಮರ್ ಕೈಗೆ ಕೋಳ ತೊಡಿಸಿದ್ದಾರೆ ಎನ್ಐಎ. ಈತನನ್ನ ಹುಡುಕಿ ಕೊಟ್ಟವರಿಗೆ ಅಥವಾ ಮಾಹಿತಿ ಕೊಟ್ಟವರಿಗೆ 4 ಲಕ್ಷ ಇನಾಮನ್ನು ಕೂಡ ಘೋಷಣೆ ಮಾಡಲಾಗಿತ್ತು. ಸದ್ಯ ಈಗ ಉಮರ್ ಫಾರೂಕ್ನನ್ನ ಪೊಲೀಸರು ಎನ್ಐಎ ತಂಡ ಅರೆಸ್ಟ್ ಮಾಡಿದ್ದು, ಅಲ್ಲಿಗೆ ಈ ಕೇಸ್ನಲ್ಲಿ ಬಂಧಿತರ ಸಂಖ್ಯೆ 25ಕ್ಕೆ ಏರಿಕೆ ಆಗಿರೋದು.